ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಕಾಕೋ ಕೃಷ್ಣ ಪಿಕೋ ಕೃಷ್ಣ ಕೋಭೇದೋ ಪಿಕ ಕಾಕಯೋ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಏನು ಈ ಸುಭಾಷಿತದ ಅರ್ಥ ಅಂತ ನಮ್ಮ ವೀಕ್ಷಕರು ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ಇರ್ಬೋದು. ಸ್ವಲ್ಪ ಅಲ್ಲಿ ರೈಮಿಂಗ್ ವರ್ಡ್ಸು ಇವೆಲ್ಲ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಆ ಒಂದು ಪದದ ಚಮತ್ಕಾರಕ್ಕಿಂತ ಹೆಚ್ಚಾಗಿ ಅರ್ಥದ ಒಂದು ವೈಶಿಷ್ಟ್ಯ ತುಂಬ ವಿಶೇಷವಾಗಿದೆ. ಎಷ್ಟೋ ಬಾರಿ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬರು ಹಾಗೆ ಇರತಕ್ಕಂಥ ಮತ್ತೊಬ್ಬ ವ್ಯಕ್ತಿಗಳು, ಒಬ್ಬರು ಥರನೇ ಕೆಲಸ ಮಾಡತಕ್ಕಂಥ ಮತ್ತೊಬ್ಬ ವ್ಯಕ್ತಿಗಳು ಎಲ್ಲರೂ ಸಹ ಗೋಚರವಾಗ್ತಾ ಇರ್ತಾರೆ. ನಮಗೆ ಗೊಂದಲವಾಗುತ್ತೆ, ಇಬ್ಬರಲ್ಲಿ ಯಾರು ಕರೆಕ್ಟು, ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು ಅಂತ ಒಂದು ಸಂದೇಹ ಬರುತ್ತೆ. ಯಾರನ್ನು ಅನುಸರಿಸಬೇಕು, ಯಾರನ್ನು ಬಿಡಬೇಕು, ನಾವು ಯಾರನ್ನು ಫಾಲೋ ಮಾಡಬೇಕು, ನಿಜವಾದ ರೋಲ್ ಮಾಡಲ್ ಯಾರು ಅನ್ನೋ ಒಂದು ಗೊಂದಲ ಎಲ್ಲ ಬಂದ್ಬಿಡುತ್ತೆ ಜೀವನದಲ್ಲಿ. ಮಹಾಭಾರತದಲ್ಲಿ ಕೃಷ್ಣನ ಹಾಗೆ ಮತ್ತೊಬ್ಬ ಇದ್ದಂತೆ, ವಿಕಟ ಕೃಷ್ಣ ಅಂತ ಕರೀತಾರೆ ಅವನಿಗೆ. ಕೃಷ್ಣನ ಹಾಗೆ ನವಿಲುಗರಿ ಇಟ್ಕೊಳ್ಳುವಂಥದ್ದು, ಕೃಷ್ಣನ ಹಾಗೆ ಕೈನಲ್ಲಿ ಕೊಡಲು ಇಟ್ಕೊಳ್ತಕ್ಕಂಥದ್ದು, ಅವನ ಹಾಗೆ ಪೀತಾಂಬರ ಉಟ್ಕೊಳ್ತಕ್ಕಂಥದ್ದು, ಅವನ ಹಾಗೆ ಚಂದನ ಲೇಪನ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲವನ್ನು ಮಾಡಿ ಜನಗಳಿಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಂತೆ. ನಿಜವಾದ ಕೃಷ್ಣ ಯಾರು ಅಂತ. ಕೊನೆಗೆ ಕೃಷ್ಣ ಅವನ ಒಂದು ಸಾಮರ್ಥ್ಯದಿಂದ ಜನರನ್ನ ಈ ಮಾಯಿಂದ ಹೊರಗಡೆ ಕರ್ಕೊಂಡ್ಬಂದ, ಅದು ಬೇರೆ ವಿಚಾರ. ಹಾಗೆ ಇವತ್ತಿನ ಕಾಲದಲ್ಲೂ ಅಷ್ಟೇ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದರೆ, ನಮಗೆ ಈ ಥರ ಗೊಂದಲಗಳು ಬಂದಾಗ ಹೇಗೆ ಕಂಡುಹಿಡ್ಕೋಬೇಕು ಅನ್ನತಕ್ಕಂಥದ್ದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಸುಂದರವಾದ ಸುಭಾಷಿತದೊಂದಿಗೆ ಈ ದಿನವನ್ನು ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ. ಓಂ ಶನ್ನೋ ಮಿತ್ರ ಶಂಭರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ದೇವಾನುದೇವತೆಗಳು ಸಹ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಶಂ ಅಂದರೆ ಮಂಗಳಕರ ಅಂತ ಅರ್ಥ. ಆ ಥರದ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಿಶೇಷವಾದ ಒಂದು ಮಂತ್ರ. ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾ ಇವತ್ತಿನ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ ನಾವು ಅನುವಾಗೋಣ. ಈ ದಿನ ತಾರೀಕು ಜೂನ್ 26, 2025ನೇ ಇಸವಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಪಾಡ್ಯಮಿ ತಿಥಿ ಅಂದರೆ ಪ್ರತಿಪದಾ ತಿಥಿ ಮಧ್ಯಾಹ್ನ 2:32 ಇರುತ್ತೆ. ಈ ದಿನ ಗುರುವಾರ. ಆರ್ದ್ರ ನಕ್ಷತ್ರ ಹಗಲು 10:15 ಇರುತ್ತೆ. ಧ್ರುವನಾಮ ಯೋಗ, ಭವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:53, ಸೂರ್ಯಾಸ್ತ ಸಂಜೆ 6:48 ಸರಿಯಾಗಿ ಸಂಭವಿಸ್ತಾ ಇದೆ. ಈ ದಿನ ಅಮೃತಗಳಿಗೆ ಇರೋದಿಲ್ಲ, ಆದರೆ ವಿಷಗಳಿಗೆ ರಾತ್ರಿ 9:45 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ಮಿಥುನ ಮಾಸ ತೇದಿ 12 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಮಧ್ಯಾಹ್ನ 2:02 3:38 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 6 ಗಂಟೆಯಿಂದ 7:36 ಸಹ ಇರುತ್ತೆ. ಇನ್ನು ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಕೃತ್ತಿಕಾ ನಕ್ಷತ್ರದ 1ನೇ ಪಾದಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಈ ದಿನ ಪಾಡ್ಯಮಿಯ ನಂತರ ಬಿದಿಗೆ ಬರ್ತಾ ಇರೋದ್ರಿಂದ ಇವತ್ತು ಚಂದ್ರ ದರ್ಶನ ಅಂತ ಪಂಚಾಂಗ ಕರ್ತೃಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ದಿನದ ವಿಶೇಷ ಆಚರಣೆ ಇದಾಗಿರುತ್ತೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸಾಕಷ್ಟು ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದೀನಿ. ಬಿದಿಗೆ ಚಂದ್ರ ದರ್ಶನದ ಮಹತ್ವ ಏನು ಮತ್ತು ಅದಕ್ಕೂ ಸಹಸ್ರ ಚಂದ್ರ ದರ್ಶನ ಶಾಂತಿಗೂ ಇರತಕ್ಕಂಥ ಒಂದು ಲಿಂಕ್ ಅನ್ನತಕ್ಕಂಥದ್ದು ಏನು ಅನ್ನೋದನ್ನು ಸಾಕಷ್ಟು ವಿವರಣಾತ್ಮಕವಾಗಿ ಹೇಳಿದ್ದೀನಿ. ಹಾಗಾಗಿ ಎಲ್ಲ ವೀಕ್ಷಕರು ಇವತ್ತು ಸಂಜೆ ಹೋಗಿ ಚಂದ್ರೋದಯದ ಸಮಯದಲ್ಲಿ ಬಿದಿಗೆ ಚಂದ್ರನ ದರ್ಶನವನ್ನು ಮಾಡಿ ಆ ಚಂದ್ರನ ಜೊತೆ ನಿಮ್ಮ ತಾದಾತ್ಮ್ಯತೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಆರೋಗ್ಯ, ಆಯುಸ್ಸು ಎರಡನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರ ಇದಾಗಿರುತ್ತೆ. ಈ ಒಂದು ಅನುಷ್ಠಾನವನ್ನು ಪ್ರತಿ ತಿಂಗಳು ಸಹ ಮಾಡ್ತಾ ಹೋಗಿ 5 ರಿಂದ 8 ತಿಂಗಳೊಳಗಡೆ ನೀವೇ ಬದಲಾವಣೆಯನ್ನು ನೋಡ್ತೀರಾ.